ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗೋವಾ ಅಲ್ಲಿ ಕಲಿಯಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಕರೆದಿರ್ತಾರೆ. ಸ್ನೇಹಿತರೆ ಇಲ್ಲಿ ನೋಡ್ಬೋದು 28/3/2025 ಇದು ನೋಟಿಫಿಕೇಶನ್ ಗೌರ್ಮೆಂಟಿಂದ ಅಂದ ರಿಲೀಸ್ ಮಾಡಿರ್ತಾರೆ. ಮತ್ತು ಅಪ್ಲಿಕೇಶನ್ ಡೇಟ್ ಕೂಡ ಅಂದ ಸ್ಟಾರ್ಟ್ ಆಗಿರ್ತೈತಿ. ಅದನ್ನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ ಸ್ನೇಹಿತರೆ. ಬನ್ನಿ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು 1ನೇ ಪೋಸ್ಟ ಅಸಿಸ್ಟೆಂಟ್ ರಿಜಿಸ್ಟರ್ನಲ್ಲಿ ಟೋಟಲ್ ಆಗಿ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಅದು UR ಒಂದು ಪೋಸ್ಟ್ ಕರೆದಿರ್ತಾರೆ. SC ST OBC EWSನಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ಗಳು ಖಾಲಿ ಇರುವುದಿಲ್ಲ. ಕೇವಲ UR ಒಂದು ಪೋಸ್ಟ್ ಅಟ್ಟ ಇದ್ದಿರ್ತೈತಿ. ಮತ್ತು 2ನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ಲೈಬ್ರರಿನಲ್ಲಿ ಟೋಟಲ್ ಆಗಿ ಇದರಲ್ಲಿ ಕೂಡ ಒಂದು ಪೋಸ್ಟ್ ಇರ್ತೈತಿ. ಅದು UR ಕರೆದಿರ್ತಾರೆ. ಮತ್ತು ಸ್ಟೂಡೆಂಟ್ ಆ್ಯಕ್ಟಿವಿಟಿ ಮತ್ತು ಸ್ಪೋರ್ಟ್ಸ್ನಲ್ಲಿ UR ಒಂದು ಪೋಸ್ಟ್ ಇದ್ದಿರ್ತೈತಿ. ಇಲ್ಲಿ SC ST OBC EWS ಒಳಗೆ ಯಾವುದೇ ರೀತಿಯಾಗಿ ಪೋಸ್ಟ್ಗಳು ಕರೆದಿರುವುದಿಲ್ಲ. ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗಲ್ಲಿ ಅದರಲ್ಲಿ ಕೂಡ UR ಒಂದು ಪೋಸ್ಟ್ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ರಿಜಿಸ್ಟರ್, ಅಸಿಸ್ಟೆಂಟ್ ಲೈಬ್ರರಿಯನ್ ಮತ್ತು ಸ್ಟೂಡೆಂಟ್ ಆ್ಯಕ್ಟಿವಿಟಿ ಮತ್ತು ಸ್ಪೋರ್ಟ್ಸ್ ಮತ್ತು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಇದರಲ್ಲಿ ಟೋಟಲ್ ಆಗಿ ಒಟ್ಟು ಒಂದು UR ಒಂದು ಪೋಸ್ಟ್ ಅಟ್ಟ ಕರೆದಿರ್ತಾರೆ. ಟೋಟಲ್ ಆಗಿ 4 ಪೋಸ್ಟ್ ಇದ್ದಿರ್ತಾವೆ, 4 ವೇಕೆನ್ಸೀಸ್ ಕರೆದಿರ್ತಾರೆ. ಮತ್ತು ಸ್ನೇಹಿತರೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಕನಿಷ್ಠ 18 ವರ್ಷ ಕೊಟ್ಟಿರ್ತಾರೆ. ಮತ್ತು ಗರಿಷ್ಠ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಗರಿಷ್ಠ ಈ 4 ಪೋಸ್ಟ್ಗಳಿಗೆ ಗರಿಷ್ಠ 35 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು ಇಲ್ಲಿ ನೋಡ್ಬೋದು ಗ್ರೂಪ್ ಬಿ ಪೊಸಿಷನ್ ಹುದ್ದೆಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಟೆಕ್ನಿಕಲ್ ಅಸಿಸ್ಟೆಂಟ್ನಲ್ಲಿ ಟೋಟಲ್ ಆಗಿ 4 ಪೋಸ್ಟ್ ಕರೆದಿರ್ತಾರೆ. UR ಒಳಗೆ 2 ಪೋಸ್ಟ್ ಇದ್ದಿರ್ತೈತಿ. SC ಒಳಗೆ 1 ಪೋಸ್ಟ್, ST ಇಲ್ಲಿ ಯಾವುದೇ ರೀತಿಯ ಪೋಸ್ಟ್ ಕರೆದಿರುವುದಿಲ್ಲ. OBC ಒಳಗೆ 1 ಪೋಸ್ಟ್. ಈ ರೀತಿ ಟೋಟಲ್ ಆಗಿ ಟೆಕ್ನಿಕಲ್ ಅಸಿಸ್ಟೆಂಟ್ನಲ್ಲಿ 4 ಪೋಸ್ಟ್ ಕರೆದಿರ್ತಾರೆ. ಮತ್ತು ಸೂಪರ್ಡೆಂಟ್ನಲ್ಲಿ OBC ಒಳಗೆ 1 ಪೋಸ್ಟ್ ಇದ್ದಿರ್ತೈತಿ. UR SC ST ಇಲ್ಲಿ ಯಾವುದೇ ರೀತಿಯ ಪೋಸ್ಟ್ ಕರೆಯುವುದಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ಏಜ್ ಲಿಮಿಟ್ ಮ್ಯಾಕ್ಸಿಮಮ್ 30 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಜೂನಿಯರ್ ಇಂಜಿನಿಯರಲ್ಲಿ 2 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೂ ಕೂಡ ಗರಿಷ್ಠ 30 ವರ್ಷ ವಯಸ್ಸಿದ್ದಿರ್ತೈತಿ. ಇಲ್ಲಿ ನೋಡ್ಬೋದು ಗ್ರೂಪ್ ಬಿ ಪೊಸಿಷನ್ ನೋಡ್ತಾ ಹೋಗೋದಾದರೆ ಮತ್ತು ಸ್ನೇಹಿತರೆ ಈ PDF ಏನಾದರೂ ನೋಡ್ಕೋತಿದ್ರಂದ್ರೆ ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದ್ನು ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಮತ್ತು ಯಾರನ್ನ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದ್ನು ಸ್ನೇಹಿತರೆ, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಮತ್ತು ಇದರ ಅಪ್ಲೈ ಲಿಂಕ್ ಕೂಡ ಅಲ್ಲಿ ಕೊಟ್ಟಿರೋದ್ನು ಇಲ್ಲಿ ನೋಡ್ಬೋದು. ಗ್ರೂಪ್ ಸಿ ವೃಂದದ ಹುದ್ದೆಗಳು ನೋಡ್ತಾ ಹೋಗೋದಾದರೆ ಟೆಕ್ನಿಷಿಯನ್ಸಲ್ಲಿ ಟೋಟಲ್ ಆಗಿ 3 ಪೋಸ್ಟ್ ಕರೆದಿರ್ತಾರೆ. UR ಒಳಗೆ 1, SC ಅಲ್ಲಿ 1, ST ಒಳಗೆ ಯಾವುದೇ ರೀತಿಯಾಗಿ ಪೋಸ್ಟ್ ಕರೆದಿರುವುದಿಲ್ಲ. OBC ಒಳಗೆ 1, EWSನಲ್ಲಿ ಯಾವುದೇ ರೀತಿಯ ಪೋಸ್ಟ್ ಕರೆದಿರುವುದಿಲ್ಲ. ಈ ರೀತಿಯಾಗಿ ಟೆಕ್ನಿಷಿಯನ್ಸ್ನಲ್ಲಿ 3 ಪೋಸ್ಟ್ ಕರೆದಿರ್ತಾರೆ. ಸ್ನೇಹಿತರೆ ಅದೇ ರೀತಿಯಾಗಿ 2 ನೋಡ್ಬೋದು ಇಲ್ಲಿ ಸೀನಿಯರ್ ಟೆಕ್ನಿಷಿಯನ್ಸ್ನಲ್ಲಿ 4 ಪೋಸ್ಟ್ ಕರೆದಿರ್ತಾರೆ. UR ಒಳಗೆ 3 ಪೋಸ್ಟ್ ಮತ್ತು OBC ಒಳಗೆ 1 ಪೋಸ್ಟ್. ಈ ರೀತಿಯಾಗಿ ಟೋಟಲ್ ಆಗಿ ಸೀನಿಯರ್ ಟೆಕ್ನಿಷಿಯನ್ಸ್ನಲ್ಲಿ 4 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೆ ಗರಿಷ್ಠ 33 ವರ್ಷ ಇದ್ದಿರ್ತೈತಿ. ಮತ್ತು ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ ಗರಿಷ್ಠ 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಸೀನಿಯರ್ ಅಸಿಸ್ಟೆಂಟ್ನಲ್ಲಿ 1 ಪೋಸ್ಟ್ UR ಒಳಗೆ ಕರೆದಿರ್ತಾರೆ. ಇದಕ್ಕೂ ನೋಡ್ಬೋದು ಇಲ್ಲಿ ಗರಿಷ್ಠ 33 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು 4ನೇ ಪೋಸ್ಟ್ ನೋಡ್ಕೋಬೋದು ಆಫೀಸ್ ಅಟೆಂಡೆಂಟ್ನಲ್ಲಿ 2 ಪೋಸ್ಟ್ ಕರೆದಿರ್ತಾರೆ. ಅದು UR ಒಳಗೆ ಇದ್ದಿರ್ತೈತಿ. SC ST OBC EWSನಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ ಕರೆದಿರುವುದಿಲ್ಲ. ಇದಕ್ಕೆ ಗರಿಷ್ಠ ನೋಡ್ಬೋದು ಇಲ್ಲಿ ಇದಕ್ಕೆ ಗರಿಷ್ಠ 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಸ್ನೇಹಿತರೆ ಇದಕ್ಕೆ ಒಂದೊಂದು ರೀತಿಯಾಗಿ ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿರ್ತೈತಿ. ಈ ಟೆಕ್ನಿಷಿಯನ್ಸ್ಗೆ ಬೇರೆ ಮತ್ತು ಸೀನಿಯರ್ ಟೆಕ್ನಿಷಿಯನ್ಸ್ಗೆ ಬೇರೆ, ಸೀನಿಯರ್ ಅಸಿಸ್ಟೆಂಟ್ ಈ ರೀತಿಯಾಗಿ ಎಲ್ಲಕ್ಕೂ ಕೂಡ ಸಪ್ರೇಟ್ ಕ್ವಾಲಿಫಿಕೇಷನ್ ಇರ್ತೈತಿ. ಅದನ್ನು ತಿಳಿಸ್ಕೊಡ್ತಾನೆ ಬನ್ನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಸಿಸ್ಟೆಂಟ್ ರಿಜಿಸ್ಟರ್ನಲ್ಲಿ ಮಾಸ್ಟರ್ ಡಿಗ್ರಿ ವಿತ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮಾಸ್ಟರ್ ಡಿಗ್ರಿ ಆಗಿರಬೇಕು. ಮತ್ತು ಅದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಈ ಅಸಿಸ್ಟೆಂಟ್ ರಿಜಿಸ್ಟರ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಅಸಿಸ್ಟೆಂಟ್ ಲೈಬ್ರರಿಯನ್ ಇದಕ್ಕೆ ನೋಡ್ಬೋದು ಇಲ್ಲಿ ಇದಕ್ಕೂ ಕೂಡ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ಗಳು ಆಗಿತ್ತಂದ್ರೆ ಇದು ನೀವು ಅಸಿಸ್ಟೆಂಟ್ ಲೈಬ್ರರಿಯನ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಸ್ಪೋರ್ಟ್ಸ್ ಆಫೀಸರ್ನಲ್ಲಿ ನೋಡ್ಬೋದು ಇಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ವಿತ್ ಅದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ನಿಮ್ಗೆ 1 ವರ್ಷ ನಿಮಗೆ ಕನಿಷ್ಠ ಏನೂ ಇಲ್ಲಾಂದ್ರೆ 1 ವರ್ಷಕ್ಕೂ ಆದರೂ ಕೂಡ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರಲ್ಲಿ ಡಿಪ್ಲೊಮಾ BE BTech ಕಂಪ್ಲೀಟ್ ಆಗಿದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ನೋಡ್ಬೋದು ಇಲ್ಲಿ ಡಿಪ್ಲೊಮಾ BE BTech ಕಂಪ್ಲೀಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಏಜ್ ಲಿಮಿಟ್ ಕೊಟ್ಟಿರ್ತಾರೆ ಇಲ್ಲಿ ಮತ್ತು ವೇಕೆನ್ಸಿ ಇದ್ದಿರ್ತಾವೆ ಇವು. ಮತ್ತು ಇಲ್ಲಿ ನೋಡ್ಬೋದು ಸೂಪರ್ಡೆಂಟ್ನಲ್ಲಿ ಟೋಟಲಾಗಿ 1 ವೇಕೆನ್ಸಿ ಇದ್ದಿರ್ತೈತಿ. ಗ್ರ್ಯಾಜುಯೇಟ್ ಆಗಿರಬೇಕು. ಮಿನಿಮಮ್ ನೋಡ್ಬೋದು ಇಲ್ಲಿ ಮಿನಿಮಮ್ ನಿಮ್ದು 60% ಆಗಿರಬೇಕು.
SC ST ವರ್ಗದವ್ರದ್ದು 55% ಆಗಿರಬೇಕು ಮತ್ತು OBCದವ್ರದ್ದು 60% ಆಗಿತ್ತಂದ್ರೆ ಈ ಸೂಪರ್ಡೆಂಟ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಜೂನಿಯರ್ ಇಂಜಿನಿಯರ್ ನೋಡ್ಬೋದು ಇಲ್ಲಿ. ಡಿಪ್ಲೊಮಾ BE BTech ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಟೆಕ್ನಿಷಿಯನ್ಸ್ ನೋಡ್ಬೋದು ಇಲ್ಲಿ. ಟೆಕ್ನಿಷಿಯನ್ಸ್ ಇದಕ್ಕೆ ಪೋಸ್ಟ್ ಅಪ್ಲಿಕೇಶನ್ ಹಾಕಾಕ ಇಲ್ಲಿ ನೋಡ್ಬೋದು ಸೆಕೆಂಡ್ PUC ವಿತ್ ಸೈನ್ಸ್ ಅಂದರೆ ಸೆಕೆಂಡ್ PUCಯಲ್ಲಿ ಸೈನ್ಸ್ ಕಂಪ್ಲೀಟ್ ಮಾಡಿದವರು ಸೈನ್ಸ್ ಮಾಡಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸೀನಿಯರ್ ಟೆಕ್ನಿಷಿಯನ್ಸ್ ನೋಡ್ಬೋದು ಇಲ್ಲಿ ನೀವು ಸೆಕೆಂಡ್ PUC ವಿತ್ ಸೈನ್ಸ್. ಮತ್ತು ಅದೇ ರೀತಿಯಾಗಿ ಸೀನಿಯರ್ ಅಸಿಸ್ಟೆಂಟ್ನಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸೀನಿಯರ್ ಅಸಿಸ್ಟೆಂಟ್ಗೆ 12+ ಟೈಪಿಂಗ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಟೈಪಿಂಗ್ ಬರ್ತಿರ್ಬೇಕು. ಹಂಗೆ ಬರ್ತಿತ್ತಂದ್ರೆ ಇದಕ್ಕೆ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಆಫೀಸ್ ಅಟೆಂಡೆಂಟ್ ಹುದ್ದೆಗಳಿಗೆ ನೀವು ಜಸ್ಟ್ 12ನೇ ತರಗತಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು. ಆರ್ಟ್ಸ್ ಆಯ್ತು, ಕಾಮರ್ಸ್ ಆಯ್ತು, ಸೈನ್ಸ್ ಆಯ್ತು, ಈ 3 ಜನ ಕೂಡ ಈ ಆಫೀಸ್ ಅಟೆಂಡೆಂಟ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ಏಜ್ ಲಿಮಿಟ್ ಇದಿರ್ತೈತಿ. ಏಜ್ ಲಿಮಿಟ್ ನೋಡ್ಕೋಬೋದು. ಮತ್ತು ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾಕ್ಷನ್ ಅಪ್ಲೈಸ್ ಆ್ಯಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಫಾರ್ SC ST OBC PWD ಕ್ಯಾಂಡಿಡೇಟ್ಸ್. ಅಂದರೆ ಎಲ್ಲರೂ ಕೂಡ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. SC STದವರಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ. ಮತ್ತು OBC PWD ಅವರಿಗೆ OBC ಅವರಿಗೆ 3 ವರ್ಷ, PWDದವರಿಗೆ 10 ವರ್ಷ, ಈ ರೀತಿ ಈ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಸ್ನೇಹಿತರೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮೊದಲು ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಅಂದರೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಅದ್ರ ಜೊತೆಗೆ ಸ್ಕಿಲ್ ಟೆಸ್ಟ್ ಇರ್ತೈತಿ. ಮತ್ತು ಇಂಟರ್ವ್ಯೂಕ್ಕೆ ಇರ್ತಾರೆ. ಇಲ್ಲಿ ನೋಡ್ಬೋದು ಇಂಟರ್ವ್ಯೂಕ್ಕೆ ಹೆಂಗಪ್ಪ ಅಂತಂದ್ರೆ ನಿಮಗೆ ಜಿಮೇಲ್ಗೆ ಮೆಸೇಜ್ ಬರ್ತೈತಿ. ಯಾರ್ದು ಎಕ್ಸಾಮ್ ಸ್ಕಿಲ್ ಟೆಸ್ಟ್ ಯಾರು ಪಾಸ್ ಆಗಿರ್ತಿರಲ್ಲ ಅವ್ರಿಗೆ ಇಂಟರ್ವ್ಯೂ ದಿನ ನಿಮ್ಗೆ ಜಿಮೇಲ್ಗೆ ಟೆಕ್ಸ್ಟ್ ಮೆಸೇಜ್ ಬರ್ತೈತಿ. ಮತ್ತು ಇಲ್ಲಿ ನೋಡ್ಬೋದು 4ನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ರೀತಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಲಾಸ್ಟ್ ಟೈಮ್ ಸೆಲೆಕ್ಟ್ ಇರ್ತೈತಿ ಸ್ನೇಹಿತರೆ. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು.